ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಸುಪ್ರು ವ್ಲಾಗ್ಸ್. ನನ್ನ ಇವತ್ತಿನ ಈ ವ್ಲಾಗಲ್ಲಿ ನಾವು ಮಂಡಗದ್ದೆ ಫಿಶ್ ಲ್ಯಾಂಡಿಗೆ ಹೋಗಿದ್ವಿ. ಸೊ ಅಲ್ಲಿ ಹೋಗಿ ಏನೇನೆಲ್ಲ ವೆರೈಟಿ ಫಿಶ್ಗಳಿದ್ವು, ನಾವೇನು ಆರ್ಡ್ರ್ ಮಾಡಿದ್ವಿ, ಈ ದಿನದ ವ್ಲಾಗ್ ಹೇಗಿತ್ತು ಅಂತ ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ನಾವು ಆಮೇಲೆ ಆನೆ ನೋಡಕ್ಕೆ, ಆಮೇಲೆ ಫಿಶ್ ಊಟ ಮಾಡ್ಕೊಂಬರೋಣ. ಇದು ಆದವ್ ರಾಜ್ನ ಫಸ್ಟ್ ಔಟಿಂಗ್ ಆಗಿರುತ್ತೆ. ಅವನು ಕೂಡ ಫುಲ್ ಎಕ್ಸೈಟೆಡ್ ಆಗಿದ್ದಾನೆ. ನಮ್ಮ ಬಾಬಾ ಕೂಡ ಫುಲ್ ಹ್ಯಾಂಡ್ಸಮ್ ಆಗಿ ರೆಡಿ ಆಗಿದ್ದಾರೆ ನೋಡಿ, ಗಾಗಲ್ಸ್ ಎಲ್ಲ ಹಾಕೊಂಡು ಹೇಗೆ ಫುಲ್ ಎಕ್ಸೈಟೆಡ್ ಆಗಿ ಅವರು ಹೋಗ್ತಾ ಇದ್ದಾರೆ. ನಾವಿವತ್ತು ಆ್ಯಕ್ಚುಲಿ ಮನೇಲೆ ಫಿಶ್ ತಂದು ಅಡುಗೆ ಮಾಡ್ಬೇಕು ಅನ್ಕೊಂಡಿದ್ವಿ, ಬಟ್ ನಮ್ಮ ಬಾವಂಗೆ ಫಿಶ್ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಅವರ ಆಸೆ ಅಂತ ನಾವಿವತ್ತು ಮಂಡಗದ್ದೆಗೆ ಹೋಗಿ ಊಟ ಮಾಡೋಣ ಅನ್ಕೊಂಡಿದ್ದೀವಿ. ಬಾಬಾ ಹೇಳಿ, ಯಾವ ಫಿಶ್ ಇಷ್ಟ ಆಗುತ್ತೆ ನಿಮಗೆ? ಬಾರ್ಲಿ. ಓಕೆ, ನೀವಿವಾಗ ಯಾವ ಫಿಶ್ನ ತಿನ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಬಾರ್ಲಿ ಜೊತೆಗೆ ಮೇನ್ ಡಿಶ್ ಆಗಿ ಚಿಲ್ಲಿ ಫಿಶ್. ಓಕೆ, ಮತ್ತೆ ಯಾವ ಎಲ್ಲದಕ್ಕಿಂತ ಪಾಂಪ್ಲೆಟ್ ಫಿಶ್ ತುಂಬಾ ಇಷ್ಟ, ಬಟ್ ಮಂಡಗದ್ದೆ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ ಊಟ ಮಾಡೋಕ್ಕೆ. ಬನ್ನಿ, ಅಲ್ಲಿ ಯಾವ್ಯಾವ ತರ ವೆರೈಟಿ ಇರುತ್ತೆ ಅಂತ ನಾವು ನೋಡೋಣ. ಫಿಶ್ ಕಬಾಬ್ ನಾವೆಲ್ಲ ಫಸ್ಟ್ ಟ್ರೈ ಅಲ್ಲೇ ಮಾಡಿದ್ದು, ಫಿಶ್ ಕಬಾಬ್ ಎಲ್ಲ. ಆಮೇಲೆ ಮನೇಲೆ ಅದನ್ನೆಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಆದ್ರೂ ನಾವು ಒಂದ್ಸಲ ಹೊರಗಡೆ ಹೋಗಿ ತಿಂದ್ರೆ ಅದ್ರದ್ದು ಮಜಾನೇ ಬೇರೆ, ಅದಕ್ಕೋಸ್ಕರ ಹೊರಟಿದ್ದೀವಿ. ಮನೆಯಲ್ಲೂ ಮಾಡ್ಕೊಂಡು ತಿನ್ನೋದೆ, ಮನೆಯಲ್ಲಿ ವೀಕ್ಲಿ ಮಾಡ್ತೀವಲ್ವಾ, ಅದಕ್ಕೆ ಹೊರಗೆ ಹೋಗೋದು. ಈಗ ಆದ್ಯ ಫಸ್ಟ್ ಹೇಳಿರೋದು ಹೋಗೋಣ ಅಂತ ಹೇಳ್ಬಿಟ್ಟು. ಅವಳಿಗೆ ಆನೆ ಅಂದ್ರೆ ತುಂಬಾ ಇಷ್ಟ, ಬಟ್ ಇವಾಗ ಸಕ್ರೆಬೈಲ್ ಹೋಗಕ್ಕೆ ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ. ಸೊ ಇವಾಗ ಅಲ್ಲಿ ಕ್ಲೋಸ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ಸಕ್ರೆಬೈಲ್ ಹೋಗ್ತಾ ಇಲ್ಲ, ಡೈರೆಕ್ಟ್ ಆಗಿ ಮಂಡಗದ್ದೆ ಹೋಗಕ್ಕೆ ಪ್ಲಾನ್ ಮಾಡಿದೆ. ಸಕ್ರೆಬೈಲ್ ದಾಟ್ತಿದ್ದಾಗೆ ತುಂಬ ರೆಸ್ಟೋರೆಂಟ್ಗಳು ಸೈಡಲ್ಲಿ ಸಿಗುತ್ತೆ, ಎಕ್ಸ್ಪೆಷಲಿ ಫಿಶ್ ಊಟದ್ದು ತುಂಬ ಹೋಟೆಲ್ಸ್ಗಳು ಎಲ್ಲದೂ ಕೂಡ ಇರುತ್ತೆ. ಸೊ ವೀಕೆಂಡ್ ಅಂತೂ ತುಂಬಾ ರಶ್ ಇರುತ್ತೆ, ತುಂಬ ಬ್ಯುಸಿ ರೋಡ್ ಅಂತಲೇ ಹೇಳ್ಬೋದು. ಸೊ ನಾವು ಆ ಕಾರಣಕ್ಕೆ ವೀಕ್ ಡೇಸಲ್ಲಿ ಹೋಗಿದ್ವಿ, ವೀಕೆಂಡಲ್ಲಿ ತುಂಬ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಗಾಜನೂರಿನ ಬ್ಯಾಕ್ ವಾಟರ್ ಆಗಿದೆ, ಮಳೆ ಬಂದಿರೋದ್ರಿಂದ ನೀರು ಕೂಡ ಎಲ್ಲದೂ ರೈಸ್ ಆಗ್ತಾ ಇದೆ. ಅವ್ರು ಯಾರು? ತಾತ ಹೆಸರೇನು? ತಾತ ಹೆಸರೇನು? ಯೋಗಿ ತಾತ. ಇವ್ರ ತಮ್ಮ ಹೆಸರು? ತಮ್ಮ ಹೆಸರೇನು? ನನ್ನ ಹೆಸರು ಇಟ್ವಲ್ಲ, ಆದವರಾಜ್. ಆದವರಾಜ್. ನೀನು ಆದವರಾಜ್. ಅವ್ರು ಮಾತಾಡೋ ಸ್ಟೈಲಿ ನಗಾಡ್ತಾ ಇದ್ದಾರೆ. ಸೊ ಫೈನಲ್ ಆಗಿ ನಾವು ಮಂಡಗದ್ದೆ ಫಿಶ್ ಲ್ಯಾಂಡಿಗೆ ಬಂದ್ವಿ.
ಸೊ ನಾವು ಬರೋ ಅಷ್ಟರಲ್ಲೇ ಆಗಲೇ ವೆಹಿಕಲ್ಸ್ ಎಲ್ಲ ತುಂಬ ಬಂದಿದ್ವು. ವೀಕ್ ಡೇಸಲ್ಲೂ ಕೂಡ ರಶ್ಶೇ ಇದೆ. ಆದರೂ ನಾವು ಸರ್ವಿಸ್ ಲೇಟ್ ಆಗ್ಬೋದು ಏನೋ ಅಂತ ಡೌಟಲ್ಲಿ ಹೋದ್ವಿ. ಸೊ ಎಲ್ಲ ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿಬಿಟ್ಟು ನಾವು ಫಿಶ್ ಲ್ಯಾಂಡ್ ಒಳಗೆ ಹೋಗ್ತಾ ಇದ್ದೀವಿ. ಕಂಪಾರ್ಟ್ಮೆಂಟ್ ಇದೆಲ್ಲ ಬ್ಲಾಕ್ ಇದ್ದಾವೆ, ತುಂಬ ಇದೆ. ಫಿಶ್ ಬೇಕು, ಫಿಶ್ ಕೆಳಗೆ ಹಾಕು, ಆಮೇಲೆ ಹಾಕೋಣ. ಫಿಶ್ ತಿನ್ನಕ್ಕೆ ಬಂದು ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಏನು ತಿಂತಾ ಇದ್ದಾಳೆ ನೋಡಿ. ಸೌತೆಕಾಯಿ ಈರುಳ್ಳಿ ತಿಂತಾ ಇದ್ದಾಳೆ ಇನ್ನು. ಹಾಂ ಹೆಂಗಿದೆ ಆದ್ಯ? ಹಾಯ್. ಫೈನಲಿ ಇವಾಗ ಊಟ ಮುಗಿಸ್ಕೊಂಡು ಬೀಡ ಹಾಕೊಂತ ನಾವು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದೀವಿ. ಆದ್ಯ, ಊಟ ಹೇಗಿತ್ತು? ಸೂಪರ್ ಆಗಿತ್ತಾ? ಏನ್ ಇಷ್ಟ ಆಯ್ತು ನಿನಗೆ? ಕಬಾಬ್, ಫಿಶ್ ಕಬಾಬ್, ತವಾ ಫ್ರೈ. ಆ ಕಡೆ ಹೇಳು, ಚಿಕ್ಕಿಗೆ ಹೇಳು. ತವಾ ಫ್ರೈ, ಅಕ್ಕಿ ರೊಟ್ಟಿ. ಸೂಪರ್ ಆಗಿತ್ತಾ? ಹೇಗಿತ್ತು ಊಟ? ಹೇಗಿತ್ತು ಊಟ? ಸೊ ಇಲ್ಲಿ ನಾವು ಮುಡುಬಾ ಸೇತುವೆಯನ್ನು ನೋಡಿಕೊಂಡು ಹಾಗೆ ಆನ್ ದ ವೇ ಹೋದ್ವಿ. ಸೊ ಈ ಕಡೆಯಿಂದ ಈ ರೂಟಿಂದ ನಮ್ಮೂರಿಗೆ ಹತ್ತಿರ ಇದೆ. ಸೊ ಪ್ಲ್ಯಾನ್ ಇರಲಿಲ್ಲ ಹೋಗೋದು. ಅಲ್ಲಿ ಹೋದ್ವಿ, ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಸೊ ಅಲ್ಲಿ ನಮ್ಮ ದೊಡ್ಡಪ್ಪರ ಮನೆಯಲ್ಲೆಲ್ಲ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದು ನಮ್ಮ ಅಜ್ಜಿ ಮನೆ. ತುಂಬಾ ಖುಷಿ ಆಯಿತು. ಆಫ್ಟರ್ ಲಾಂಗ್ ಟೈಮ್ ಎಲ್ಲ ಫ್ಯಾಮಿಲಿ ಹೋಗಿದ್ವಿ, ತುಂಬ ಖುಷಿ ಆಯಿತು. ಹಾಗೆ ಅಲ್ಲಿ ಪಕ್ಕದಲ್ಲಿ ನಮ್ಮ ಮನೇನ ಕಟ್ಸ್ತಾ ಇದ್ವಿ. ಅಲ್ಲಿ ಕೂಡ ಸ್ವಲ್ಪ ಎಲ್ಲ ನೋಡಿಕೊಂಡು ಎಲ್ಲ ವಿಸಿಟ್ ಮಾಡಿ ನೆಕ್ಸ್ಟ್ ನಾವು ಬಂದು ಶಿವಮೊಗ್ಗ ರಿಟರ್ನ್ ಮಾಡಿದ್ವಿ. ಸೊ ಆನ್ ದ ವೇ ಹೋಗ್ತಾ ಸ್ವಲ್ಪ ಜೋಳ ತೊಗೊಂಡು ಹೋಗ್ತಾ ಇದ್ವಿ. ಮಕ್ಕಳೆಲ್ಲ ಸುಸ್ತಾಗಿದ್ದರು, ಮಲ್ಕೊಂಡ್ಬಿಟ್ಟಿದ್ರು. ನಾವು ನೆಕ್ಸ್ಟು ಏರ್ಪೋರ್ಟ್ ರೋಡ್, ಶಿವಮೊಗ್ಗ ಏರ್ಪೋರ್ಟ್ ರೋಡಲ್ಲಿ ಹಾಗೆ ಹೋದ್ವಿ. ಸೊ ನಿಮಗೆ ಇವತ್ತಿನ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್.